ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ದುರ್ಗಾಪುರದಿಂದ ಆಚೆನೆ ಬರ್ತಾ ಇರ್ಲಿಲ್ಲ. ಅವಾಗ ಏನಾಗ್ತಾ ಇತ್ತು ಹೇಳು? ನೀನಿನ್ನೂ ಆ ಗುರುಜಿ ಹತ್ರ ಸಿಕ್ಕಾಕೋತಿದ್ಯೋ, ನಿಮ್ ಚಿಕ್ಕಮ್ಮನ ಹತ್ರ ಒದ್ದಾಡ್ತಿದ್ಯೋ, ದೇವ್ರೇ ಬಲ್ಲ. ಅದನ್ನ ನೆನ್ಸ್ಕೊಳ್ಳೋದಕ್ಕೂ ನನ್ನ ಕೈಯಲ್ಲಿ ಆಗ್ತಿಲ್ಲ. ಅಂಬಿಕಾ ಅವ್ರೆ, ನೀವಿಲ್ಲೇ ಇದ್ದೀರಾ? ಏ ದುರ್ಗಾ, ನಾನೇನು ಮಾಡಿಲ್ಲ. ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ಯಾ? ಗಾಳಿ ಬೀಸ್ತಿದೆ ಅಷ್ಟೇ. ಅಂಬಿಕಾ ಅವ್ರೆ, ನೀವು ನನ್ನ ಹತ್ರ ಬರ್ಬೇಡಿ, ನೀವಿಲ್ಲೇ ಇರಿ. ಮತ್ತೆ ಶುರು ಮಾಡಿದ್ಯಾ? ಇಷ್ಟು ದಿನ ದೇವಿ ದೇವಿ ಅಂತಿದ್ದಾಯ್ತು, ಇವಾಗ ದೆವ್ವ ಜಪನ? ಕಾಣಿಸ್ತಿದ್ಯಾ? ಕಾಣಿಸ್ತಾರೆ. ಅಯ್ಯೋ, ದೆವ್ವ ಕಾಣಿಸ್ತಿದ್ಯಾ? ನಂಗೆ ಭಯ ಆಗ್ತಿದೆಯಲ್ಲಪ್ಪ. ಬಾಸು, ದೆವ್ವ ಎಲ್ಲಿ ನಿಂತಿದೆ ಬಾಸು? ನಾನು ಹಿಡ್ಕೊಂಡು ನಿಂತಿದ್ಯಲ್ಲ. ಬಾಸು, ಅದು ದೆವ್ವ. ದುರ್ಗಾ, ಈ ಜಗತ್ತಲ್ಲಿ ಅಕಸ್ಮಾತ್ ದೆವ್ವಗಳು ಅಂತ ಇದ್ರೆ ಯು ಡೋಂಟ್ ವರಿ, ನಿನಗದು ಏನೂ ಮಾಡಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅದು ಮನುಷ್ಯಗೆ ಮಾತ್ರ ತೊಂದರೆ ಮಾಡೋದು. ನೀನು ಆ ದೆವ್ವಗಳ ಲೀಡ್ ಅಲ್ವಾ? ಆ ದೆವ್ವಗಳು ನಿನಗೆ ಹೆದರ್ಕೊಳ್ತವೆ ಹೊರತು ನಿನ್ನ ಹೆದರ್ಸಲ್ಲ. ನೋಡಿ ಬಾಸು, ನನಗಿಲ್ಲಿ ಭಯ ಆಗ್ತಿದ್ರೆ ನಿಮ್ಗೆ ತಮಾಷೆನಾ? ಆಯ್ತಮ್ಮ, ನಾನೇನು ತಮಾಷೆ ಮಾಡಲ್ಲ. ಸರಿ, ಹಾಗಾದ್ರೆ ದೆವ್ವ ತೋರ್ಸು, ಎಲ್ಲಿದೆ ನೋಡೋಣ. ಇವತ್ತು ನಾನು ನೋಡೇ ಬಿಡ್ತೀನಿ. ಬಾಸು, ನಾನು ಸುಮ್ಮನೆ ನಿಂತ್ಕೊಂಡಿದ್ನ, ಸುರ್ರ ಅಂತ ಗಾಳಿ ಬಂದ್ಬಿಡ್ತು. ಅದಕ್ಕೆ ದೆವ್ವ ಅನ್ಕೊಂಡು ಓಡ್ ಬಂದ್ಬಿಟ್ಟೆ. ಬಾಸು, ಈ ಪಿಕ್ಚರ್ ಅಲ್ಲಿ ಜೋರಾಗಿ ಗಾಳಿ ಬಂದ್ರೆ ದೆವ್ವ ಬಂತು ಅಂತ ತಾನೇ ಅರ್ಥ. ಯಾಕೆ ನೀವು ಪಿಕ್ಚರ್ ನೋಡಿಲ್ವಾ? ಗಾಳಿ ಬಂದ್ರೆ ದೆವ್ವನ? ನೋಡ್ ದುರ್ಗಾ, ನೀನ್ ಹೀಗೆ ಆಡ್ತಾ ಇದ್ರೆ ಲಾಜಿಕ್ ಸೂಸೈಡ್ ಮಾಡ್ಕೊಂಡು ದೆವ್ವ ಆಗುತ್ತೆ ಅಷ್ಟೇ. ನೋಡಿ ಬಾಸು, ನಾನು ತುಂಬಾ ಧೈರ್ಯವಂತೆ. ನಾನು ಬೇರೆ ಯಾವ ವಿಷಯದಲ್ಲೂ ಹೆದರ್ಕೊಳ್ಳಲ್ಲ. ಏನೋ ನಮ್ಮ ಹಳ್ಳಿಲಿ ಈ ದೆವ್ವದ ಕಥೆಗಳನ್ನ ನಾನು ತುಂಬಾ ಕೇಳ್ಬಿಟ್ಟಿದೀನಿ, ಅದಕ್ಕೆ ಇಷ್ಟು ಭಯ ಅಷ್ಟೇನೆ. ಹಾಗಂತ ನೀವು ಆಡ್ಕೊಂಡು ನಗೋ ಅವಶ್ಯಕತೆ ಏನೂ ಇಲ್ಲ. ಇವಾಗ ನೀನ್ ನನ್ನ ನಂಬಲ್ಲ ಅಲ್ವಾ? ಇರ್ಲಿ, ಒಂದಲ್ಲ ಒಂದಿನ ನಿಮ್ಗೂ ದೆವ್ವ ಕಾಣಿಸ್ಬೇಕು. ನೀವು ಹೆದರ್ಕೊಳ್ಳಿ. ಅವತ್ತು ನಾನು ಬಂದು ಇವಾಗ ನೀನ್ ನನಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ನಾನು ನಿಮಗೆ ಹೇಳ್ತೀನಿ, ನೋಡ್ತೀರಿ.